Agape love is a supernatural love, a love that we know nothing about apart from God. It's God's love. It's so deep and so wide and so high and so great and has such dimensions to it. ಬಿಲ್ಲಿ ಗ್ರಾಮ್ ಬಿಲ್ಲಿ ಗ್ರಾಮ್ 215ಕ್ಕೂ ಹೆಚ್ಚು ದೇಶಗಳಲ್ಲಿ ಸುವಾರ್ತೆ ಸಾರಿರುವಂತಹ ದೇವ ಸೇವಕರು. ಇವರು ತಮ್ಮ ಕ್ರೂಸೈಡ್ಗಳಿಂದ ಹಲವಾರು ಅದ್ಭುತಗಳನ್ನು ನಡೆಸಿರುವಂತಹ ಬಿಲ್ಲಿ ಗ್ರಾಮ್ ಅವರು ಅನೇಕ ಸೇವಕರಿಗೆ ಮಾದರಿಯಾಗಿ ಉಳಿದಿದ್ದಾರೆ. ಪ್ರೈಸ್ ದಿ ಲಾರ್ಡ್ ಆಲ್. ನಾನು ನಿಮ್ಮ ವಂಶಿತ. ಇವತ್ತು ನಾವು ಒಬ್ಬ ವಿಶೇಷ ವ್ಯಕ್ತಿಯ ಜೀವನ ಚರಿತ್ರೆ ಮತ್ತು ಅವರ ಸಾಧನೆಯನ್ನು ಕುರಿತು ನೋಡಲು ಹೊರಟಿದ್ದೇವೆ. ನಾರ್ತ್ ಕರೋಲಿನಾದ ಒಬ್ಬ ಶ್ರೀಮಂತ ಡೈರಿ ಫಾರ್ಮರ್ ಮಗನಾಗಿದ್ದ ಬಿಲ್ಲಿ ಗ್ರಾಮ್ ಅವರು 1918 ನವೆಂಬರ್ 7ರಂದು ಜನಿಸಿದರು. ಇವ್ಯಾಂಜಲಿಸ್ಟ್ ಮೊರ್ದೆಕೈ ಹ್ಯಾಮ್ ಅವರು ನಡೆಸಿದಂತಹ ರಿವೈವಲ್ ಮೀಟಿಂಗ್ನಲ್ಲಿ ದೇವರಿಗೆ ತಮ್ಮನ್ನು ತಾವು ಅರ್ಪಿಸಿಕೊಟ್ಟರು. ಅದರ ನಂತರ ತಮ್ಮ ಬೈಬಲ್ ಕಾಲೇಜಿನಲ್ಲಿ ಬಿಲ್ಲಿ ಗ್ರಾಮ್ ಅವರು ಗ್ರ್ಯಾಜುಯೇಟ್ ಆದ ನಂತರ ದೇವರ ಸೇವೆಯಲ್ಲಿ ಅತ್ಯಧಿಕವಾದಂಥ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದರು. ಅದರ ನಂತರ ಬಿಲ್ಲಿ ಗ್ರಾಮ್ ಅವರು ವೆಸ್ಟರ್ನ್ ಸ್ಪ್ರಿಂಗ್ಸ್ ಬ್ಯಾಪ್ಟಿಸ್ಟ್ ಅನ್ನುವಂತಹ ಸಭೆಯಲ್ಲಿ ತಮ್ಮ ಸಭಾ ಸೇವೆಯನ್ನು ಸಲ್ಲಿಸುತ್ತಾರೆ. ಅದರ ನಂತರ ಅವರು ಸುವಾರ್ತೆಯನ್ನು ಸಾರಲು ನಿರ್ಧರಿಸುತ್ತಾರೆ. 1945ರಲ್ಲಿ ಯೂತ್ ಫಾರ್ ಕ್ರೈಸ್ಟ್ ಎನ್ನುವಂತಹ ಸಂಸ್ಥೆಯಲ್ಲಿ ತಮ್ಮ ಸುವಾರ್ಥ ಸೇವೆಯನ್ನು ಮಾಡುತ್ತಾರೆ. ಇದಿಷ್ಟು ಇವರ ಆರಂಭಿಕ ಜೀವನವಾಗಿತ್ತು. ತದನಂತರ ಅವರು ಮಾಡಿದಂತಹ ಸೇವೆ ಎಲ್ಲರಿಗೂ ಕೂಡ ಮಾದರಿಯಾಗಿದೆ. ಬಿಲ್ಲಿ ಗ್ರಾಮ್ ಅವರ ಬೋಧನೆಗಳು 20ನೇ ಶತಮಾನದ ಮಧ್ಯದಿಂದ ಅಂತ್ಯದವರೆಗೂ ಕೂಡ ಪ್ರಸಿದ್ಧವಾಗಿರುವುದನ್ನು ನಾವು ನೋಡಬಹುದು. ಬಿಲ್ಲಿ ಗ್ರಾಮ್ ಅವರು ಯುನೈಟೆಡ್ ಸ್ಟೇಟ್ಸ್ ಮತ್ತು ವಿದೇಶಗಳಲ್ಲಿ ಇವ್ಯಾಂಜಲಿಸ್ಟ್ ಕ್ರಿಶ್ಚಿಯನ್ ವ್ಯಕ್ತಿಯಾಗಿ ಪ್ರಾಮುಖ್ಯತೆಯನ್ನು ಪಡೆದಿದ್ದರು. ಇವರು 20ನೇ ಶತಮಾನದ ಸೇವಕರಲ್ಲಿ, ಪ್ರಭಾವಶಾಲಿ ಸೇವಕರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಇವರು ಕೂಡ ಓಪನ್ ಸ್ಟೇಜ್ ಸುವಾರ್ಥ ಸೇವೆಗಳನ್ನು ಮಾಡುತ್ತಿದ್ದರು. 1947ರಿಂದ 2005ರವರೆಗೂ ಕೂಡ ಇವರು ಓಪನ್ ಸ್ಟೇಜ್ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು. ಬಿಲ್ಲಿ ಗ್ರಾಮ್ ಅವರು BMS ವರ್ಲ್ಡ್ ಮಿಷನ್ ಮತ್ತು ಗ್ಲೋಬಲ್ ಮಿಷನ್ ಈವೆಂಟ್ ಸೇರಿದಂತೆ 285ಕ್ಕೂ ಹೆಚ್ಚು ದೇಶಗಳಲ್ಲಿ ಮತ್ತು ಪ್ರಾಂತ್ಯಗಳಲ್ಲಿ 210 ಮಿಲಿಯನ್ ಜನರನ್ನು ಒಳಗೊಂಡು ಲೈವ್ ಪ್ರೇಕ್ಷಕರೊಂದಿಗೆ ಮಾತನಾಡಿರುವುದನ್ನು ನಾವು ನೋಡಬಹುದು. ಅಂತಿಮವಾಗಿ ಬಿಲ್ಲಿ ಗ್ರಾಮ್ ಅವರು ಅಮೇರಿಕನ್ ಕ್ಯಾಥೋಲಿಕ್ ವ್ಯಕ್ತಿಗಳೊಂದಿಗೆ ಸಹೋದರ ಸ್ನೇಹವನ್ನು ಬೆಳೆಸಿಕೊಂಡು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ಗಳ ನಡುವೆ ಏಕತೆಯನ್ನು ಉತ್ತೇಜಿಸಿರುವುದನ್ನು ನಾವು ನೋಡಬಹುದು. ಪ್ರಿಯರೇ, ಬಿಲ್ಲಿ ಗ್ರಾಮ್ ಅವರು ನಡೆಸಿರುವಂತಹ ಕ್ರೂಸೈಡ್ಗಳಲ್ಲಿ 3 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿರುವುದನ್ನು ನಾವು ನೋಡಬಹುದು. ಪ್ರಿಯ ದೇವರ ಮಕ್ಕಳೇ, ಬಿಲ್ಲಿ ಗ್ರಾಮ್ ಅವರ ಜೀವನ ಚರಿತ್ರೆಯು ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಮತ್ತು ಉತ್ತೇಜನವಾಗಿದೆ. ಹಾಗೆ ದೇವರ ಸೇವೆಯಲ್ಲಿ ಮತ್ತು ಆತನ ವಾಕ್ಯದಲ್ಲಿ ಯಾರು ಆಸಕ್ತಿಯಿಂದ ಇರುತ್ತಾರೋ ದೇವರು ಅವರನ್ನು ಅದ್ಭುತವಾಗಿ ಉಪಯೋಗಿಸುತ್ತಾರೆ. ಗಾಡ್ ಬ್ಲೆಸ್ ಯು. ಆಮೇನ್.